back in. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಪಾಟೀಲ್. ಫ್ರೆಂಡ್ಸ್, ಫೈನಲಿ OnePlus 6 ಕೂಡ ಭಾರತಕ್ಕೆ ಬರ್ತಾ ಇದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಈ ಒಂದು ಫೋನ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರಂತೆ. ನಾವೆಲ್ಲ ಒಂದು ಹಿಂದಿನ ದಿನಗಳಲ್ಲಿ ಒಂದು ಸ್ಮಾರ್ಟ್ ಫೋನ್ಗಳನ್ನ ನೋಡಿದ್ವಿ. OnePlus 1 ಆಗಿರಲಿ, OnePlus 2 ಆಗಿರಲಿ, OnePlus 3, 3T, 5, 5T ಇವೆಲ್ಲ ಒಂದು ಬೆಸ್ಟ್ ಬಜೆಟ್ ಫೋನ್ ಅಂತ ನಾವು ಹೇಳ್ಕೋಬಹುದು. ಇದರಿಂದ ತುಂಬ ಒಂದು ಟ್ರೆಂಡಿಂಗ್ ಫೀಚರ್ ಏನಿರುತ್ತೆ, ಆ ಒಂದು ಫೀಚರ್ಗಳನ್ನ ಒಂದು ಬಜೆಟ್ ರೇಂಜಲ್ಲಿ ಕೊಡ್ತಾ ಇರೋ ಒಂದು ಫೋನ್ಸ್ಗಳು ಅಂದರೆ ನನ್ನ ಪ್ರಕಾರ OnePlus ಅನ್ಕೋತಾ ಇದ್ದೀನಿ. ಸೊ ಇಷ್ಟಲ್ಲದೆ OnePlus 6 ಕೂಡ ಇವಾಗ ಸದ್ಯಕ್ಕೆ ಲಾಂಚ್ ಆಗ್ತಾ ಇದೆ ಭಾರತದಲ್ಲಿ. ಇದರ ಒಂದು ಪ್ರೈಸ್ ಆಗಿರಲಿ, ಸ್ಪೆಸಿಫಿಕೇಶನ್ ಆಗಿರಲಿ, ಬಜೆಟ್ ಪ್ರೈಸ್ ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನನ್ನೊಂದು ಒಪಿನಿಯನ್ ಆಗಿರಲಿ, ಎಲ್ಲ ಒಂದು ಫೀಚರ್ಸ್ ನ ಬಗ್ಗೆ ನಮಗೆ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಮೊದಲು ಲೈಕ್ ಮಾಡಿ. ಇದೇ ತರ ಒಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಕನ್ನಡದಲ್ಲಿ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಮೊದಲು ಒಂದು ಸ್ಮಾರ್ಟ್ ಫೋನ್ ಟ್ರೆಂಡಿಂಗ್ ಫೀಚರ್ಸ್ ನ ಬಗ್ಗೆ ನೋಡೋಣ ಅಂತ. ನಾವೆಲ್ಲೊಂದು ಹಿಂದಿನ ದಿನಗಳಲ್ಲಿ ಐಫೋನ್ ನೋಡ್ತಾ ಇದ್ವಿ. 4S, 5S ಆಗಿರಲಿ, 6S, 6S Plus ಆಗಿರಲಿ, ಇದೇ ತರ ಒಂದು ಹಳೆ ಒಂದು ಫೋನ್ಗಳಲ್ಲಿ 3.5mm ಹೆಡ್ಫೋನ್ ಜಾಕ್ ನ ನೋಡ್ತಾ ಇದ್ವಿ. ಬಟ್ ಐಫೋನ್ ಇವಾಗ ರೀಸೆಂಟ್ ಆಗಿ ಲಾಂಚ್ ಮಾಡ್ತಿರೋ ಒಂದು ಫೋನ್ಗಳಿನ ಒಂದು ಹೆಡ್ಫೋನ್ ಜಾಕ್ ನ ನೋಡ್ತಾ ಇಲ್ಲ. ಅವರದೇ ಆದ ಒಂದು ಬ್ರ್ಯಾಂಡ್ ನಲ್ಲಿಂದ ಅವರು ಕೊಡ್ತಾ ಇರ್ತಾರೆ. ಏನೊಂದು ಹೊಸ ಫೀಚರ್ಸ್ ನ ನೋಡ್ತಾ ಇದ್ದಾರೆ, ರೀಚರ್ಸ್ ನ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಒಂದು ಫೀಚರ್ಸ್ ಗಳನ್ನ, ಒಂದು ಟೆಕ್ನಾಲಜಿನ ಬೆಳೆಸ್ತಾ ಈ ಒಂದು ಫೋನ್ಸ್ ಗಳನ್ನ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಇವನ್ನೇ ಕಾಪಿ ಮಾಡಿಬಿಟ್ಟು ಹಲವಾರು ಬ್ರ್ಯಾಂಡ್ಗಳು ಕೂಡ ಇಲ್ಲಿಂದ ಹೆಡ್ಫೋನ್ ಜಾಕ್ ನ ರಿಮೂವ್ ಮಾಡಿದ್ರು. ಬಟ್ ಅದಕ್ಕೂ ಏನೂ ಕಾರಣ ಇಲ್ಲದೆ ಅವರು ರಿಮೂವ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಐಫೋನ್ ಅವರು ಒಂದು ಹೆಡ್ಫೋನ್ ಜಾಕ್ ನ ತೆಗಿಯೋಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ಹೊಸದಾಗಿ ಏರ್ಪೋರ್ಟ್ ನ ಇಲ್ಲಿಂದ ಲಾಂಚ್ ಮಾಡೋರಿದ್ರು. ವೈರ್ಲೆಸ್ ಕನೆಕ್ಟಿವಿಟಿ ನ ಕೊಡಬೇಕಾಗಿತ್ತು, ವೈರ್ಲೆಸ್ ಫೀಚರ್ಸ್ ನ ಅಲ್ಲಿಂದ ಡೆವಲಪ್ ಮಾಡ್ತಾ ಇದ್ರು. ಅದಕ್ಕಾಗಿ ಆ ಒಂದು ಹೆಡ್ಫೋನ್ ಜಾಕ್ ನಲ್ಲಿಂದ ಅವರು ರಿಮೂವ್ ಮಾಡ್ಕೊಂಡ್ರು. ಬಟ್ ಈ ತರ ಬೇರೆ ಬೇರೆ ಒಂದು ಬ್ರ್ಯಾಂಡ್ಸ್ಗಳು ಕೂಡ ಇಲ್ಲಿಂದ ಈ ತರ ಒಂದು ಪ್ರಾಬ್ಲಮ್ಸ್ ನ ಮಾಡ್ತಾ ಇದ್ದಾರೆ. ಆಪಲ್ ಕಾಪಿ ಎಷ್ಟೇ ಒಂದು ಬಜೆಟ್ ರೇಂಜ್ ಅಲ್ಲಿ ಕೂಡ ಕೊಟ್ಟಿರೋದೊಂದು ಕಾಪಿ ಅಂತ ನಾವು ಇಲ್ಲಿಂದ ಹೇಳ್ಕೋಬಹುದು. ಬಟ್ ನನ್ನ ಪ್ರಕಾರ, ನನ್ನ ಒಂದು ಒಪಿನಿಯನ್ ಏನಪ್ಪ ಅಂದ್ರೆ, ನಾವೆಲ್ಲ ಒಂದು ಐಫೋನ್ ಫೀಚರ್ಸ್ ನ ಇವಾಗ ನೋಡ್ತಾ ಇದ್ವಿ. ಎಕ್ಸಾಂಪಲ್, ಇವಾಗ ಐಫೋನ್ X ಲಿಂದ ಫುಲ್ HD ಡಿಸ್ಪ್ಲೇ ನೋಡೋಕೆ ಸಿಗ್ತಾ ಇದೆ. ಫುಲ್ ಸ್ಕ್ರೀನ್ ಡಿಸ್ಪ್ಲೇ, ಫುಲ್ ಬೆಜರ್ಲೆಸ್ ಡಿಸ್ಪ್ಲೇ. ಸೊ ಅದೇ ತರ ನಮಗೆ ಇವಾಗ ಬೇರೆ ಬೇರೆ ಒಂದು ಸ್ಮಾರ್ಟ್ ಫೋನ್ಗಳು ಕೂಡ ಕೊಡ್ತಾ ಇದೆ. ಬಟ್ ಒಂದು ಬಜೆಟ್ ಆಗಿರಲಿ, ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಆಗಿರಲಿ, ಏನಪ್ಪ ಡಿಸ್ಪ್ಲೇ ಬಿಟ್ಟರೆ ಬೇರೆ ಕ್ಯಾಮ್ರಾ ಸರಿಯಾಗಿಲ್ಲ, ಪ್ರೊಸೆಸರ್ ಸರಿಯಾಗಿಲ್ಲ, ಈ ಥರ ಫೋನ್ಸ್ಗಳನ್ನ ಕೊಟ್ಟ ಇಲ್ಲಿಂದ ಸರಿಯಾಗಿರಲ್ಲ. ಬಟ್ ನನ್ನ ಪ್ರಕಾರ ಒಂದು ಬಜೆಟ್ ಆಗಿರಲಿ, ಸ್ಪೆಸಿಫಿಕೇಶನ್ ಒಳ್ಳೆದಾಗಿರಲಿ, ಅದರೊಂದು ರೇಂಜ್ ಆಗಿರಲಿ, ಪ್ರೊಸೆಸರ್ ಆಗಿರಲಿ, ಕ್ಯಾಮ್ರಾ ಆಗಿರಲಿ, ಎಲ್ಲ ಒಂದು ಬಜೆಟ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ನಮಗೆ ಇಲ್ಲಿಂದ ನೋಡೋಕ್ಕೆ ಸಿಗ್ತಾ ಇದೆ. ಅಂದರೆ ಅದನ್ನ ಒಂದು ಬಜೆಟ್ ಫೋನ್ ಅಂತ ಇದ್ದೀವಿ. ಸೊ ಅದೇ ಥರ ನನ್ನ ಪ್ರಕಾರ ಇವಾಗ OnePlus 6 ಕೂಡ ಇದೇ ಒಂದು ಫೋನ್ನ ಮಾಡ್ತಾ ಇದೆ. ಎಕ್ಸಾಂಪಲ್ ನಿಮಗೆ ಇವಾಗ ಕೊಡ್ತಾ ಇದ್ದೀನಿ ನಾನು. ಇಲ್ಲಿಂದ ಐಫೋನ್ X ಇಲ್ಲಿಂದ 1 ಲಕ್ಷ ಇದರ ಒಂದು ಪ್ರೈಸ್ ಆಗಿದೆ. ಬಟ್ ಇವಾಗ ವಿವೋಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಫೋಟೋ, ಕ್ಯಾಮ್ರಾ, ಈ ಥರ ಡಿಸ್ಪ್ಲೇ, ಆ ಥರ ಅಂತ ಇದ್ದಾರೆ. ಬಟ್ ಪ್ರೊಸೆಸರ್ ಯಾವುದಿದೆ ಅದರಲ್ಲಿ 626 ಈ ಒಂದು ಪ್ರೊಸೆಸರ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಇದಕ್ಕೆ ಬೆಲೆ ಕೇಳ್ಕೊಂಡ್ರೆ 23,000 ರೂಪಾಯಿ ಒಂದು ಫೋನ್ನ ಪ್ರೈಸ್ ಆಗಿದೆ. ಬಟ್ ನನ್ನ ಪ್ರಕಾರ ಇದೊಂದು ವಿವೋ V9 ನನಗೆ ಅಷ್ಟೊಂದು ಸರಿಯಾಗಿ ಅನಿಸಲಿಲ್ಲ. ಒಂದು ಫೋನಲ್ಲಿ ಡಿಸ್ಪ್ಲೇ ಆಗಿರಲಿ, ಬೇರೆ ಒಂದು ಹಲವಾರು ಫೀಚರ್ಗಳು ಕೂಡ ಇದೆ. ಬಟ್ ಅದರಲ್ಲಿ ಆ ಒಂದು ಪ್ರೈಸ್ಗೆ ಅದೊಂದು ಕಂಪೇರ್ ಮಾಡಿದ್ರೆ ನೋಟ್ 5 ಇದಕ್ಕಿಂತ ಬೆಸ್ಟ್ ಅಂತ ನಾನು ಇಲ್ಲಿಂದ ಹೇಳಕ್ಕೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇವಾಗ ಒಂದು OnePlus 6 ಇಲ್ಲಿಂದ ಕಂಪೇರ್ ಮಾಡೋಣ ಅಂತೆ. OnePlus 6 ನಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್, ನಿಮಗೆ ಇಲ್ಲಿಂದ ಒಂದು ಬೆಸ್ಟ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ, ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಒಂದು ಐಫೋನ್ X ಇದನ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಬೆಸ್ಟ್ ನಮಗೆ ಅಷ್ಟೊಂದು ದುಡ್ಡು ಒಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಅದಕ್ಕಾಗಿ ಐಫೋನ್ X ಮತ್ತೆ ಒಂದು OnePlus 6 ಇದರಿಂದ ಕಂಪೇರ್ ಮಾಡ್ತಾ ಇಲ್ಲ. ಬಟ್ ಬೆಸ್ಟ್ ಬಜೆಟ್ ಫೋನಲ್ಲಿ ಒಂದು ಒಳ್ಳೆ ಫೀಚರ್ ಮತ್ತೆ ಒಂದು ಟ್ರೆಂಡಿಂಗ್ ಫೀಚರ್ನ ಕೊಡ್ತಾ ಇರೋ ಫೋನ್ OnePlus 6 ಅನ್ಕೋತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಈ ಒಂದು OnePlus 6 ನಲ್ಲಿ ಯಾವ ಒಂದು ಫೀಚರ್ಸ್ ನಮಗೆ ಕೊಡ್ತಾ ಇದ್ದಾರೆ, ಪ್ರೈಸ್ ಆಗಿರಲಿ, ಸ್ಪೆಸಿಫಿಕೇಶನ್ ಆಗಿರಲಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಮೊದಲು ನಾವು ಇಲ್ಲಿಂದ ಒಂದು OnePlus 6 ನ ಒಂದು ಸ್ಪೆಸಿಫಿಕೇಶನ್ ನೋಡೋಣ ಅಂತ. ಮೊದಲು ಡಿಸ್ಪ್ಲೇ ಬರುತ್ತೆ. ಡಿಸ್ಪ್ಲೇ ನಮಗೆ ಇಲ್ಲಿಂದ ಫುಲ್ HD ಡಿಸ್ಪ್ಲೇ ನೋಡೋಕೆ ಸಿಗ್ತಾ ಇದೆ. ಫುಲ್ ಬೆಜರ್ಲೆಸ್ ಕೂಡ ಇಲ್ಲಿಂದ ನೋಡ್ಕೋಬಹುದು. ಐಫೋನ್ X ನಿಮಗೆ ಇಲ್ಲಿಂದ ಒಂದು ನಾಚ್ ನೋಡೋಕೆ ಸಿಗ್ತಾ ಇದೆ. ಅದಕ್ಕಿಂತ ಕಮ್ಮಿ ನಾವು ಇಲ್ಲಿಂದ ನಾಚ್ ನೋಡ್ಕೋಬಹುದು. ಅದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಸೆನ್ಸರ್ ಆಗಿರಲಿ, ಕ್ಯಾಮ್ರಾಗಳನ್ನ ಇಲ್ಲಿಂದ ಈ ಒಂದು OnePlus 6 ನಲ್ಲಿ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ ನಲ್ಲಿಂದ ಒಂದು ಫೋನ್ನ ಪ್ರೊಸೆಸರ್ ನೋಡ್ಕೊಂಡ್ರೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇದೆ ಅಂತ ತಗೋಬಹುದು. OnePlus 5T ನಿಮಗೆ ಇಲ್ಲಿಂದ ಸ್ನ್ಯಾಪ್ಡ್ರ್ಯಾಗನ್ 835 ನೋಡೋಕೆ ಸಿಗ್ತಾ ಇತ್ತು. ಬಟ್ ಇವಾಗ ಸ್ನ್ಯಾಪ್ಡ್ರ್ಯಾಗನ್ 845 ನ ಕೊಟ್ಟಿದ್ದಾರೆ. ಪ್ರತಿ ಸಾರಿ ಇಲ್ಲಿಂದ ಒಂದು ವೇರಿಯಂಟ್ ನ ಲಾಂಚ್ ಮಾಡಿದಾಗ ಇಲ್ಲಿಂದ ಬೇರೆ ಬೇರೆ ಒಂದು ಡೆವಲಪ್ಮೆಂಟ್ ನ ಮಾಡ್ತಾನೆ ಇರುತ್ತೆ, ಬೇರೆ ಬೇರೆ ಫೀಚರ್ಸ್ ಗಳನ್ನ ಅಳವಡಿಸ್ತಾ ಇರ್ತಾರೆ. ತುಂಬಾ ಬ್ರ್ಯಾಂಡ್ಗಳು ಈ ತರ ಆಗಿರಲ್ಲ. ಕ್ಯಾಮ್ರಾ ಸೇಮ್ ಇರುತ್ತೆ, ಪ್ರೊಸೆಸರ್ ಸೇಮ್ ಇರುತ್ತೆ, ಬಟ್ ಹೆಸರಿಗೆ ಮಾತ್ರ ಇಲ್ಲಿಂದ ವೇರಿಯಂಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಫೋನ್ನ ಕ್ಯಾಮ್ರಾ ಬಗ್ಗೆ ನೋಡಿದ್ವಿ ಅಂದ್ರೆ ಡ್ಯುವಲ್ ಕ್ಯಾಮ್ರಾ ನೋಡೋಕೆ ಸಿಗ್ತಾ ಇದೆ. ಎರಡಲ್ಲೂ ಕೂಡ 16 ಮೆಗಾಪಿಕ್ಸೆಲ್ ಪ್ಲಸ್ 20 ಮೆಗಾಪಿಕ್ಸೆಲ್ f1.7 ಎಪೇಚರ್ ನೋಡೋಕೆ ಸಿಗ್ತಾ ಇದೆ. ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ಇಲ್ಲಿಂದ 20 ಮೆಗಾಪಿಕ್ಸೆಲ್ ಬಂದ್ಬಿಟ್ಟು ಫ್ರಂಟ್ LED ಫ್ಲಾಶ್ ಕೂಡ ನಮಗೆ ನೋಡೋಕೆ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ಒಂದು ಫೋನ್ನ ಬ್ಯಾಟರಿ ನೋಡೋದ್ರಿಂದ 3450 mAh ಒಂದು ಬ್ಯಾಟರಿ ಇದೆ. ಇಷ್ಟೆಲ್ಲದೆ ಒಂದು ಡ್ಯಾಶ್ ಚಾರ್ಜಿಂಗ್ ಇಲ್ಲಿಂದ ಫಾಸ್ಟ್ ಚಾರ್ಜಿಂಗ್ ಕೂಡ ನಮಗೆ ಇಲ್ಲಿಂದ ಸಪೋರ್ಟ್ ಆಗುತ್ತೆ. ಈ ಒಂದು ಫೋನಲ್ಲಿ ಆಂಡ್ರಾಯ್ಡ್ 8.0 ಆಂಡ್ರಾಯ್ಡ್ OS ನಲ್ಲಿಂದ ನೋಡ್ಕೋಬಹುದು. ನಾರ್ಮಲ್ ಆಗಿ ನಾವೆಲ್ಲ ಒಂದು OnePlus 5 OnePlus 5T ನಲ್ಲಿ ಕೂಡ ಒಂದು C ಪೋರ್ಟ್ ನ ನೋಡ್ತಾ ಇದ್ವಿ. ಅದೇ ತರ ಈ ಒಂದು ಫೋನಲ್ಲಿ ಕೂಡ OnePlus 6 ನಲ್ಲೂ C ಪೋರ್ಟ್ ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಈಸಿ ಆಗಿ ಡೇಟಾ ಶೇರಿಂಗ್ ನ ತುಂಬಾ ಸ್ಪೀಡ್ ಆಗಿ ಮಾಡ್ಕೋಬಹುದು. ಮತ್ತೆ ಫಾಸ್ಟ್ ಚಾರ್ಜಿಂಗ್ ಕೂಡ ಐತಂದ್ರೆ ತುಂಬಾ ಸ್ಪೀಡ್ ಆಗಿ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಚಾರ್ಜಿಂಗ್ ಆಗುತ್ತೆ.
ನೆಕ್ಸ್ಟ್ ಬರುತ್ತೆ ಈ ಒಂದು ಫೋನ್ ನಿಮಗೆ 2 ವೇರಿಯಂಟ್ಗಳಾಗಿ ನೋಡಕ್ಕೆ ಸಿಗಬಹುದು. 6GB ರ್ಯಾಮ್ ಮತ್ತೆ 8GB ರ್ಯಾಮ್ ಅಂತೆ 64GB ಇಂಟರ್ನಲ್ ಸ್ಟೋರೇಜ್ ಅಂತ ಇಲ್ಲಿಂದ 128GB ಒಂದು ಇಂಟರ್ನಲ್ ಸ್ಟೋರೇಜ್ ಕೂಡ ನೋಡ್ಕೋಬಹುದು. ಸೊ ಫ್ರೆಂಡ್ಸ್ ಫೈನಲಿ OnePlus 6 ನ ಎಲ್ಲ ಒಂದು ಸ್ಪೆಸಿಫಿಕೇಶನ್ ನೋಡೋದ ನಂತರ ನನ್ನ ಪ್ರಕಾರ ಈ ಒಂದು ಫೋನ್ ನ ಪ್ರೈಸ್ ಆಗಿರಲಿ ನನ್ನ ಒಂದು ಅಭಿಪ್ರಾಯಗಳಾಗಿರಲಿ ನಿಮಗೆ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ನಾವೆಲ್ಲೊಂದು OnePlus 5 ಆಗಿರಲಿ OnePlus 5T ನೋಡಿದ್ವಿ, ಅಲ್ಲಿ ಕೂಡ ಒಂದು ನಾರ್ಮಲ್ ಒಂದು ಫೀಚರ್ಸ್ಗಳನ್ನ ನೋಡಿದ್ವಿ. ಇವಾಗ ಒಂದು ಡಿಸ್ಪ್ಲೇ ಚೇಂಜಸ್ನ ಮಾಡಿದ್ದಾರೆ, ಪ್ರೊಸೆಸರ್ನ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ತುಂಬ ಒಂದು ವೇರಿಯಂಟ್ಸ್ಗಳಿಂದ ಒಂದು ಡಿಫ್ರೆನ್ಸ್ನ ನೋಡ್ತಾ ಇದ್ವಿ. ನನ್ನ ಪ್ರಕಾರ OnePlus 5Tಗೆ ಒಂದು 38,000 ರೂಪಾಯಿಗೆ ಕೊಟ್ಟು ಒಂದು ಫೋನ್ನ ಪರಿಚಯಿಸ್ತಾ ಇದ್ವಿ. ಬಟ್ ಈ ಒಂದು ಫೋನಲ್ಲಿ ಫೀಚರ್ಸ್ಗಳನ್ನ ನೋಡ್ಕೊಂಡ್ರೆ ನನ್ನ ಪ್ರಕಾರ ಈ ಒಂದು ಫೋನ್ನ ಪ್ರೈಸ್ ನೋಡಿದ್ವಿ ಅಂದರೆ ನನ್ನ ಪ್ರಕಾರ 37,000 ಹಿಡ್ಕೊಂಡು 45,000 ಒಳಗೆ ಒಂದು ಫೋನ್ನ ಪ್ರೈಸ್ ಇತ್ತಪ್ಪ ಅಂದರೆ ನಾನು ಈ ಒಂದು ಫೋನ್ಗೆ ಬೆಸ್ಟ್ ಅನ್ಕೋತಾ ಇದ್ದೀನಿ. ಈ ಒಂದು ಸ್ಪೆಸಿಫಿಕೇಶನ್ ನೋಡೋದ ನಂತರ ತುಂಬ ಒಂದು ಬಜೆಟ್ ರೇಂಜಲ್ಲಿ ಒಂದು ಫೋನ್ನ ಪ್ರೈಸ್ ಇಟ್ಕೋಬಹುದು ಅನ್ಕೋತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಆಗಿತ್ತು ಅಂದರೆ ನನಗಷ್ಟೊಂದು ಕಂಫರ್ಟೇಬಲ್ ಅನಿಸ್ತಾ ಇಲ್ಲ. ಫ್ರೆಂಡ್ಸ್ ನಿಮಗೆ ಅನಿಸುತ್ತೆ 48,000 50,000 ರೂಪಾಯಿ ಕೊಟ್ಟರು ಕೂಡ ಈ ಒಂದು ಫೋನ್ ನಮಗೆ ಓರ್ತಂತ ಹೇಳ್ಕೊಂಡು ಫೋನ್ ತಗೋತಾ ಇದ್ದೀರಾ? ನಿಮಗೆ ಅನಿಸುತ್ತೆ ನನಗೆ ಒಂದು ಸಲ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಇದೊಂದು ಬೆಸ್ಟ್ ಬಜೆಟ್ ಫೋನ್ ಆಗಿತ್ತು, ಫ್ಯೂಚರ್ಲಿ ಲಾಂಚ್ ಆಗುತ್ತೆ, ಬೆಸ್ಟ್ ಬಜೆಟ್ ಪ್ರೈಸ್ ಕೂಡ ಆಗುತ್ತೆ ಅನ್ಕೋತಾ ಇದ್ದೀನಿ. ನನಗನ್ಸುತ್ತೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಲೈಕ್ ಮಾಡಿ, ಇದೇ ಥರ ಒಂದು ಹೊಸ ವಿಡಿಯೋಸ್ಗಳಿಗಾಗಿ ಕನ್ನಡದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.